ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ? ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರೆದು ಅವರ ಮನೆಯ ಕೈರುಚಿನ ನೋಡ್ತಾ ಇದೀವಿ. ಮೊದಲನೇದಾಗಿ ಬರ್ತಾ ಇದ್ದಾರೆ ಮೇಡಮ್. ನಮಸ್ಕಾರ, ಬನ್ನಿ ಮೇಡಮ್. ಏನ್ ನಿಮ್ಮ ಹೆಸರು? ಅಂಬಿಕಾ. ಅಂಬಿಕಾ ಅವರೇ, ಎಲ್ಲಿಂದ? ವಿಜಯನಗರ. ಏನ್ ಮಾಡ್ಕೊಂಡಿದ್ದೀರಾ ಅಂಬಿಕಾ? ಗೃಹಿಣಿ ಆಗಿದ್ದೀನಿ. ಯಜಮಾನ್ ಏನ್ ಮಾಡ್ತಾರೆ? ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ವರ್ಕ್ ಮಾಡ್ತೀನಿ. ಪ್ರಿಂಟಿಂಗ್ ಪ್ರೆಸ್, ಲೆಟರ್ ಪ್ರೆಸ್, ಯಾವ ಪ್ರೆಸ್? ಲೆಟರ್ ಪ್ರೆಸ್. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಅಂಬಿಕಾ ಅವರೇ? ಅವರೆಕಾಳಿನ ಕಿಚಡಿ ಮಾಡ್ತಾ ಇದ್ದೀನಿ ಸರ್. ಕಿಚಡಿ ಮತ್ತೆ ಕಾಯಾಲ. ಕಿಚಡಿ ಮತ್ತೆ ಕಾಯಾಲ. ಓಕೆ ಓಕೆ, ಇದು ಯಾವ್ದೋ ಹೊಸ ವಿಷಯ. ಇದು ಯಾವ ಊರವರು ನೀವು? ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರು. ಕಡೂರವರಾ? ಓಕೆ. ಇದು ನಮ್ಗೆ ಜನವರಿಯಲ್ಲಿ ನಾಗರಿಗೆ ಸಾಂಪ್ರದಾಯಿಕ ಅಡಿಗೆ ಅಂತ ಮಾಡ್ತಾರೆ. ಸಾಂಪ್ರದಾಯಿಕ ಅಡಿಗೆ ಆ ಹಬ್ಬದಲ್ಲಿ ಇದೇ ಮಾಡೋದು. ಓಹೋ, ನಮಗ್ ಗೊತ್ತಿಲ್ಲ ಬಿಡಿ. ಅವರೆಕಾಳಿನ ಕಿಚಡಿ ಮಾಡಕ್ಕೆ ಏನ್ ತಂದಿದ್ದೀರಾ? ಅವರೆಕಾಳು ಕಿಚಡಿ, ಕಾಯಿ ಹಾಲು. ಬೇಕಾಗುವ ಸಾಮಗ್ರಿಗಳು: ಹಸಿ ಅವರೆಕಾಳು, ಬೆಳ್ಳುಳ್ಳಿ, ಮೆಂತ್ಯ, ಅರಿಶಿನ, ಅಕ್ಕಿ, ಏಲಕ್ಕಿ, ಹುರುಳಿಕಾಳು, ತೆಂಗಿನಕಾಯಿ ತುರಿ, ಬೆಲ್ಲ, ಉಪ್ಪು, ಎಣ್ಣೆ. ಖಾರ ಕಿಚಡಿನಾ? ಸ್ವೀಟ್ ಕಿಚಡಿನಾ? ಖಾರ ಇಲ್ಲ. ಓಕೆ 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 ಓಕೆ. ಅವರೆಕಾಳಿನ ಕಿಚಡಿ, ಅದು ಸ್ವೀಟ್ ಕಿಚಡಿ ಅಂತ ನಾವು ಕೇಳೇ ಇಲ್ಲ. ಸಾಂಪ್ರದಾಯಿಕ ಅಡಿಗೆ, ಇದು ಕಡೂರಿನ ಸಾಂಪ್ರದಾಯಿಕ ಅಡಿಗೆ ಅಂತ ಹೇಳ್ತಾ ಇದ್ದಾರೆ ಅಂಬಿಕಾ ಅವರು. ಓಕೆ, ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಕುಕ್ಕರ್ ಬೇಕು ಸರ್. ಸ್ಟವ್ ಹಚ್ಚಿದ್ರೆ ಆಯಿಲ್ ಹಾಕಿ ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಜನ ಮಕ್ಕಳು? ಇಬ್ಬರಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಏನ್ ಹೆಸರು? ಭರತ್ ಮತ್ತೆ ಕೀರ್ತಿ. ಭರತ್ ಮತ್ತೆ ಕೀರ್ತಿ ಅಂತ ಇಬ್ರು ಮಕ್ಕಳು. ಓಕೆ ಮಾ. ಸಿಹಿಗೆ ಬೆಳ್ಳುಳ್ಳಿನೇ ಇಂಪಾರ್ಟೆಂಟ್ ಇದರಲ್ಲಿ. ಬೆಳ್ಳುಳ್ಳಿ ಹಾಕಿದ್ರೇನೆ ಅದು ತುಂಬಾ ಟೇಸ್ಟಿ ಆಗಿರೋದು. ಸಿಹಿ ಕಿಚಡಿ. ಹಾ, ಸಿಹಿ ಕಿಚಡಿ. ಮುಗಿದೋಯ್ತು. ಬೆಳ್ಳುಳ್ಳಿ, ಇದು ಮತ್ತೆ ಅವರೆಕಾಳು ಹಾಕಿ ಹಾಕಿ ಹಾಕಿ. ಅದೇನೇನು ಹಾಕ್ತೀರಾ ಹಾಕಿ. ಹಾಕೋಬೋದು, ಹಾಕೊಳ್ಳಿ. ಇದು ತುಂಬಾ ರೋಸ್ಟ್ ಮಾಡೋ ಹಾಗಿಲ್ಲ. ಓಕೆ, ಒಂದ್ 2 ಸೆಕೆಂಡ್ ಅಷ್ಟೇ. ಒಂದು ಬಟ್ಲ ಅಕ್ಕಿಗೆ 1 ಬಟ್ಲು ಅಕ್ಕಿಗೆ 3 ಬಟ್ಲ ನೀರು. 3 ಬಟ್ಲು ನೀರು. ಅಳ್ತೇನೆ ಇದು? ಹಾ, ಹಾಕಿ ಹಾಕಿ ಹಾಕಿ. ಬೆಳ್ಳುಳ್ಳಿ ತುಂಬಾ ರೋಸ್ಟ್ ಮಾಡಬಾರ್ದು. ಓಕೆ. ನೀವು ಹುಟ್ಟಿ ಬೆಳೆದಿಲ್ಲ ಕಡೂರಲ್ಲ? ಹಾ, ಕಡೂರು. ಓದಿದ್ದೆಲ್ಲ ನಾಗೇನಹಳ್ಳಿಯಲ್ಲಿ. ನಾಗೇನಹಳ್ಳಿ, ಸಕ್ರಪಟ್ಟಣ ಹೋಗ್ಲಿ ಅಂತ ನಾಗೇನಹಳ್ಳಿ. ಓಕೆ, ಅಲ್ಲಿ ಓದಿದ್ದೆ. ಈಗ ಅವರೆಕಾಳು ಹಾಕ್ತಾ ಇದ್ದೀನಿ. ಓಕೆ. ಇದು ಹುರುಳಿಕಾಳು ಹುರಿದು ಬೇಳೆ ಮಾಡಿರುವಂತದ್ದು. ತೋರಿಸಿ ತೋರಿಸಿ ತೋರಿಸಿ. ಹುರುಳಿಕಾಳು, ಮಾಮೂಲಿ ಹುರುಳಿಕಾಳನ್ನ ತಗೊಂಡು ಹುರಿದ್ಬಿಟ್ಟು ಬೇಳೆ ಮಾಡಿ, ಚೆನ್ನಾಗಿ ಕೆಂಪು ಹುರಿದ್ಬಿಟ್ಟು ಬೇಳೆ ಮಾಡಿರೋದು. ಹುರುಳಿಕಾಳು ಇದು? ಹಾ, ಹುರುಳಿಕಾಳು ಹಾಕೊಳ್ಳಿ. ಸಾಕಾ? ಹಾ, ಸರಿ. ಇದು ಅರಿಶಿಣ ಮತ್ತೆ ಮೆಂತ್ಯ, ಅರಿಶಿಣದ ಕೊನೆನ ಮತ್ತೆ ಮೆಂತ್ಯ ಹುರಿದ್ಬಿಟ್ಟು ಪುಡಿ ಮಾಡಿರೋದು. ಅರಿಶಿಣದ ಕೊಂಬು ಮತ್ತೆ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿರೋದು. ಹುರಿದ್ಬಿಟ್ಟು ಪುಡಿ ಮಾಡಿರೋದು. ಕಡೂರಿನ ಸಾಂಪ್ರದಾಯಿಕ ಅಡಿಗೆ ಇದು. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನ ಸಾಂಪ್ರದಾಯಿಕ ಅಡಿಗೆ ಇದು. ಉಪ್ಪು ಬೇಕು ನೋಡಿ ಮೇಡಮ್. ಅಲ್ಲೇ ಉಪ್ಪಲ್ಲ, ಟಾಟಾ ಉಪ್ಪು ಇದೆ ನೋಡಿ. ಟಾಟಾ ಉಪ್ಪು. ಹಾ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೇಡಮ್. ಮತ್ತೆ ಮೇಡಮ್ ಏನಿದು? ಅದು ಸ್ವಲ್ಪ ಕುದಿಲಿ. ಓಕೆ ಓಕೆ ಓಕೆ. ಕುದ ನಂತರ ಇದು ಅಕ್ಕಿ ಕುದ್ದಾದ್ಮೇಲೆ ಅಕ್ಕಿ ಹಾಕ್ತೀರಾ? ಅಕ್ಕಿನ ತೊಳೆದ್ಬಿಟ್ಟು ಅದ್ರಲ್ಲಿ ಹಾಕ್ಬೇಕು. ಓಕೆ ಓಕೆ ಓಕೆ. ನಿಮ್ಮಲ್ಲೆಲ್ಲ ಮಾಡ್ತಾ ಇದ್ರೆ ಅಡಿಗೆನ? ನಮ್ಮ ಮನೆಯಲ್ಲಿ ಪ್ರತಿ ಜನವರಿಗೆ ಇದೇ ಅಡಿಗೆ. ಸಂಕ್ರಾಂತಿಗ? ಸಂಕ್ರಾಂತಿ. ಓಹೋ, ನಾವೆಲ್ಲ ಪೊಂಗಲ್ ಮಾಡ್ಕೊಂಡ್ಬಿಡ್ತೀವಿ, ನೀವು ಇದೇ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಇದಕ್ಕೆ ಬೆಲ್ಲ ಗಿಲ್ಲ ಹಾಕ್ತೀರಾ ಇಲ್ವಾ? ಬೆಲ್ಲ ಅದ್ರಲ್ಲಿ ಹಾಕಲ್ಲ, ಕಾಯಲ್ಲಿ ಮಾಡ್ತೀವಲ್ಲ ಅದ್ರಲ್ಲಿ ಬರುತ್ತೆ. ಹೌದಾ? ಅದಕ್ಕೆ ಕಾಯಲ್ಲಿ ಮಾಡ್ತೀನಿ. ಓಕೆ ಓಕೆ. ಅಕ್ಕಿ ಚೆನ್ನಾಗಿ ತೊಳಿಬೇಕಾ? ಅಕ್ಕಿ ಹಾಕ್ತಾ ಇದ್ದೀನಿ ಸರ್. ಹಾಕಿ ಹಾಕಿ. ಇದು ನಾವು ಆಕ್ಚುಲಾಗಿ ಅವರೆಕಾಳನ್ನು ಹಾಕೊಂಡಿದೀವಿ, ಹುರುಳಿಕಾಳನ್ನ ಬೇಳೆ ಮಾಡಿ ಕೂಡ ಹಾಕೊಂಡಿದೀವಲ್ಲ. ಇನ್ನೇನು ಹಾಕ್ಬೇಕಾ ಇದಕ್ಕೆ? ಇನ್ನೇನು ಹಾಕಂಗಿಲ್ಲ, ಮುಚ್ಚಿಬಿಡಿ. ಮುಚ್ಕೋಣ ಮೇಡಮ್. 3 ವಿಷಲ್. 3 ವಿಷಲ್ ಕೂಗಿದ್ರೆ ಕಿಚಡಿ ರೆಡಿ ಆಗುತ್ತೆ. ಏನ್ ಕಿಚಡಿ ಅದು? ಅವರೆಕಾಳಿನ ಕಿಚಡಿ. ಅವರೆಕಾಳು ಮತ್ತು ಹುರುಳಿಕಾಳಿನ ಕಿಚಡಿ. ಹುರುಳಿಕಾಳು ಬೇಳೆ. ನೀವೇನ್ ಮಾಡ್ತಾ ಇದೀವಿ ಇದಕ್ಕೆ? ಕಾಯಲ್ಲಿ ಮಾಡ್ತಾ ಇದ್ದೀನಿ. ಮಾಡಿ. ಕಾಯಲ್ಲಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಕಾಯಿ, ಬೆಲ್ಲ, ಏಲಕ್ಕಿ. ಕಾಯಿ, ಬೆಲ್ಲ, ಏಲಕ್ಕಿ ಮೂರೇ ಸಾಕಾ? ಹಾ, ಸಾಕು. ತೆಂಗಿನಕಾಯಿ ಅಲ್ಲ ಇದು? ಹಾ, ತೆಂಗಿನಕಾಯಿ ಹಾಕಿ ಹಾಕಿ. ಓಕೆ. ಬೆಲ್ಲನ ಸ್ವಲ್ಪ ನೀರಲ್ಲಿ ಕರಗಿಸ್ಕೊಳ್ಳೋಣ. ನೀರಲ್ಲಿ ಕರ್ಸ್ಕೊಳ್ತೀರಾ? ತೊಗೊಳ್ಳಿ ತೊಗೊಳ್ಳಿ.
ಏನು ಉಂಡೆ ಬೆಲ್ಲನ ಅಚ್ಚ ಬೆಲ್ಲನ? ಯಾವ್ದು ಬೇಕಾದ್ರೂ ಉಪಯೋಗ ಮಾಡಿ. ಯಾವ್ದು ಬೇಕಾದ್ರೂ ತಗೋಬೋದು. ಏಲಕ್ಕಿ 2 ಸಾಕಾ? 2 ಏಲಕ್ಕಿ. ಈ ಬೆಲ್ಲ ಏನಕ್ಕೆ ಕರೆಸ್ಕೊಂಡಿದ್ದು ನೀವು? ಸೋದಿಸೋದಕ್ಕೆ. ಅದು ಸ್ವಲ್ಪ ಕಲ್ಲಿಜಲು ಕಲ್ಲೆಲ್ಲ ಇರುತ್ತೆ. ಫಸ್ಟ್ ನಾವು ಬೆಲ್ಲ ಸೋಸ್ಕೊಂಡ್ಬಿಡ್ತಾ ಇದೀವಲ್ಲ, ಬೆಲ್ಲ ಸೋಸ್ಕೊತಾ ಇದ್ದೀನಿ. ನೀಟಾಗಿರೋ ಸಿಗ್ಬೇಕಾ? ಕಲ್ಲು ಎಲ್ಲ ಬಂದ್ಬಿಡುತ್ತೆ ಈಚೆಗಲ್ಲ? ಎಲ್ಲ ಬರುತ್ತೆ, ಅದ್ರಲ್ಲಿ ಏನೂ ಇರಲ್ಲ. ಉಂಡೆ ಬೆಲ್ಲ ಆದ್ರೆ ಸ್ವಲ್ಪ ಗಲೀಜು ಕಡಿಮೆ ಇರುತ್ತೆ. ಈ ಅಚ್ಚು ಬೆಲ್ಲ ಆದ್ರೆ ಸ್ವಲ್ಪ ಮರಳು ಐಟಮ್ ತರ ಸ್ವಲ್ಪ ಜಾಸ್ತಿ ಇರುತ್ತೆ. ಓಹೋ, ಅಷ್ಟು ಬಂತಾ? ಕಾಯಲ್ಲ ಅದು? ಕಾಯಲ್ ರೆಡಿ ಆಯ್ತು. ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನ. ಆಗಿದ್ಯಾ ನೋಡುವ? ಅಂಬಿಕಾ ಅವರೇ, ಓಹೋ ಹಿಂಗೆ ಆಗದ? ಗಟ್ಟಿಗೆ? ನಾನು ಅನ್ಕೊಂಡೆ ಸ್ವಲ್ಪ ನೀರಂಗಿರುತ್ತೆ. ನೀರ್ ತರ ಇರಲ್ಲ, ಹಿಂಗೆ ಇರೋದಾ? ಬಟ್ ಇದು ಬೆಳ್ಳುಳ್ಳಿ ಎಲ್ಲ ಹಾಕಿದೀವಿ, ಸಪ್ಪೆ ಇರ್ಬೋದಲ್ಲ? ಸಪ್ಪೆನೇ ಇರುತ್ತೆ. ಇದು ಕಾಯಲ್ ಜೊತೆ ಹಾಕಿದ್ರೆ ಸ್ವೀಟ್ ಆಗುತ್ತಲ್ಲ, ಖಾರ ಏನಿರಲ್ಲ ಇದಕ್ಕೆ ನಾವು ಕಾಂಬಿನೇಷನ್ ಅಂತ ಅವರೆಕಾಳಿನ ಪಲ್ಯ ಅಂತ ಮಾಡ್ತೀವಿ. ಎಲ್ಲ ತರಕಾರಿ ಮಿಕ್ಸ್ ಮಾಡ್ಬಿಟ್ಟು ಹುಚ್ಚೆಳ್ಳು ಹಾಕಿ ಪಲ್ಯ ಮಾಡ್ತೀವಿ. ಅದಕ್ಕೆ ಇದು ಕಾಂಬಿನೇಷನ್. ಈ ಕಾಯಲ್ ಇದಕ್ಕೆ ಕಾಂಬಿನೇಷನ್, ಕಾಯಲ್ ಹಾಕೊಂಡು ತಿನ್ಬೋದಾ? ಅಂದ್ರೆ ಕಾಯಲ್ ಇದಕ್ಕೆ ಅದ್ರ ಜೊತೆ ಸೈಡಿಗೆ ಅಷ್ಟೇ ಅದು ಪಲ್ಯ ಅಂದ್ರೆ ಸೈಡ್ ಅಲ್ಲಿ. ಬಟ್ ಇದಕ್ಕೆ ಕಾಯಲ್ಲೇ? ಇದಕ್ಕೆ ಕಾಯಲ್ಲೇ. ಓಕೆ, ಹಾಕಿ ಪಲ್ಯ ಮಾಡಿದ್ರೆ ಅದು ಇದು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹೌದಾ? ಇದನ್ನೆಲ್ಲಿ ತಗೊಳ್ಳೋದು? ತೊಳಿ ಪರವಾಗಿಲ್ಲ. ಅವರೆಕಾಳಿನ ಕಿಚಡಿ ಮತ್ತು ಕಾಯಾಲು ರೆಡಿ. ಕಾಯಾಲು ಮತ್ತೆ ಕಿಚಡಿ ಎರಡು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಂಬಿಕಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ಕಡೂರಿನ ಸಾಂಪ್ರದಾಯಿಕ ಅಡಿಗೆ. ನಾವು ಸಂಕ್ರಾಂತಿಗೆ ಇದನ್ನೇ ಮಾಡೋದು ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಅಂಬಿಕಾ ಅವರು ಮತ್ತೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಅವರೆಕಾಳು ಕಿಚಡಿ ಕಾಯಿ ಹಾಲು ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ನೀರು, ಹಸಿ ಅವರೆಕಾಳು, ಹುರಿದು ಬೇಳೆ ಮಾಡಿದ ಹುರುಳಿಕಾಳು, ಅರಿಶಿಣ, ಮೆಂತ್ಯ ಪುಡಿ, ಉಪ್ಪು ಹಾಕಿ 2 ನಿಮಿಷ ಬೇಯಿಸಿ. ನಂತರ ತೊಳೆದ ಅಕ್ಕಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಏಲಕ್ಕಿ ಹಾಕಿ ರುಬ್ಬಿ ನೆನೆಸಿ ಸೋಸಿದ ಬೆಲ್ಲ ಹಾಕಿ ಕಲಸಿ ಕಾಯಿ ಹಾಲು ತಯಾರಿಸಿಕೊಳ್ಳಿ. ಈಗ ಅವರೆಕಾಳು ಕಿಚಡಿ ಕಾಯಿ ಹಾಲಿನ ಜೊತೆ ಸವಿಯಲು ಸಿದ್ಧ. ಓಕೆ ಅಂಬಿಕಾ ಅವರೇ, ಟೇಸ್ಟ್ ಮಾಡೋಣ. ಮಾಡಿ ಸರ್, ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಜೊತೆಗೆ ಇದು ಅದ್ರ ಜೊತೆ ಬೇರೆ ಚೆನ್ನಾಗಿದೆ. ನಾನ್ ವೆಜ್ಜಾ ನೀವು? ನಾನ್ ವೆಜ್. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ನಿಮ್ಮಲ್ಲಿ ಅದು ಮತ್ತೆ ಅವ್ರಿಗೆ ಹೆಂಗ್ ಮಾಡ್ಕೊಡ್ತೀರಾ ನೀವು? ಸಂಜೆ ಟೈಮ್. ಅಲ್ಲ, ಎಷ್ಟು ಐಟಮ್ ಮಾಡ್ತೀರಾ ನಾನ್ ವೆಜ್? 3-4 ಐಟಮ್ ಮಾಡ್ತೀವಿ. ನೀವು ತಿನ್ನಲ್ಲ? ಮುಟ್ಟಲ್ಲ? ಅರೆ ಮಾಡ್ತೀರಾ? ಏನ್ರಿ, ಯಾವ ಐಟಮ್ ಮಾಡ್ತೀರಾ? ಬಿರಿಯಾನಿ ಮಾಡ್ತೀನಿ, ಫ್ರೈ ಮಾಡ್ತೀನಿ, ಸಾಂಬಾರ್ ಮಾಡ್ತೀನಿ. 3 ಮಾಡ್ತೀರಾ? ಮಕ್ಕಳಿಗೆ, ಯಜಮಾನ್ರಿಗೋಸ್ಕರ? ಯಜಮಾನ್ರು ತಿಂತಾರಾ? ಯಜಮಾನ್ರೆಲ್ಲ ತಿಂತಾರೆ. ನೀವು ಮೊದಲಿಂದ ತಿನ್ನಲ್ಲ? ಮೊದಲಿಂದನೂ ತಿನ್ನಲ್ಲ. ಇದಕ್ಕೆ ಹಾಕ್ಲಾ? ಹಾಕೊಂತೀನಿ. ಇದಕ್ಕೆ ಪಲ್ಯ ಇದ್ರೆ ಇನ್ನೂ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಹಾಕಿ ಮಾಡ್ತೀವಿ. ಅದು ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತುಂಬಾ ಇಷ್ಟ ಸರ್. ಜನವರಿ ಬಂದ್ರೆ ಅವ್ರಿಗೆ ಅಡಿಗೆನ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಿ ನಾವು ಒಂದು 4-5 ಜನ ಫ್ರೆಂಡ್ ಗ್ರೂಪ್ ಇದೆ, ಅವರೆಲ್ಲ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಈ ಅಡಿಗೆ. ನಮ್ಗೆ ಸೀನೆ ಗೊತ್ತಿಲ್ಲ ಬಿಡಿ, ನಮ್ಗೆ ಗೊತ್ತಿರಲಿಲ್ಲ ಇದು. ಬಟ್ ಆದ್ರೂ ಇದಕ್ಕೆ ಈ ಕಾಂಬಿನೇಷನು
ಫಸ್ಟ್ ಕ್ಲಾಸ್ ಇದೆ. ಗುಡ್ ಮೇಡಮ್. ಒಂದು ಹೊಸ ರುಚಿ ತೋರಿಸಿದ್ದೀರಾ, ನಮಗಂತೂ ಗೊತ್ತೇ ಇಲ್ಲ ಬಿಡಿ ಇದು. ವೆಜ್ಜು ಅಡುಗೆ ಇಷ್ಟ ಅಂತ ಹೇಳಿದ್ದೀರಾ. ಮುಂದಿನ ತಿಂಗಳು ನಾನ್ ವೆಜ್ ಬುಕ್ ರಿಲೀಸ್ ಮಾಡ್ತಾ ಇದೀವಿ. ಅದೇ ಸದ್ಯಕ್ಕೆ ವೆಜ್ ಮಾತ್ರ ರಿಲೀಸ್ ಮಾಡಿದ್ದೀವಿ. ಬೇಕಾದಂಗಿದೆ ವೆಜ್ದು. ಸ್ನ್ಯಾಕ್ಸ್ ಐಟಮಿಂದ ಮೇನ್ ಐಟಮಿಂದ ಏನು ಬೇಕಾದ್ರೂ ಓದ್ಕೋಬೋದು, ಮಾಡ್ಕೋಬೋದು, ತಿನ್ಕೋಬೋದು. ಥ್ಯಾಂಕ್ ಯು ಸರ್. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಒಗ್ಗರಣೆ ಡಬ್ಬಿ ಪುಸ್ತಕನ. ಜೊತೆಗೆ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ನಿಮಗೆ. ಥ್ಯಾಂಕ್ ಯು. ಇದಲ್ಲದೆ ಬೇಲ್ಬಾರ್ ಅವರು, ಮಯ್ಯಾಸ್ ಅವರು ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂತ ಇಷ್ಟಪಡೋರು ರಸ್ತೆ ಬದಿಲಿ ಸಿಗುವಂತ ಬೇಲ್ಪುರಿನ ತಿಂದು ಆರೋಗ್ಯನ ಕೆಡಿಸ್ಕೋಬೇಡಿ. ಈ ಬೇಲ್ ಬಾರ್ನ ತಿನ್ನಿ, ರುಚಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಂದು ಹೊಸ ಅಡುಗೆನ ತೋರಿಸ್ಕೊಟ್ಟಿದ್ದಾರೆ, ಸಾಂಪ್ರದಾಯಿಕ ಅಡುಗೆನ ತೋರಿಸ್ಕೊಟ್ಟಿದ್ದಾರೆ. ನಮಗಂತೂ ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ, ನಾವು ತಿಂದೂ ಇರಲಿಲ್ಲ. ಹೊಸ ರುಚಿ, ತುಂಬ ಸಕ್ಕತ್ತಾಗಿದೆ. ಒಂದ್ಸರಿ ಖಂಡಿತವಾಗ್ಲೂ ಟೇಸ್ಟ್ ಮಾಡ್ಬೋದು. ನಾವಂತೂ ಟೇಸ್ಟ್ ಮಾಡ್ತಾನೆ ಇರ್ತೀವಿ. ಇದು ಗುರುವಾರದ ಗೃಹಿಣಿಯರ ವಿಶೇಷವಾದಂಥ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದ ಅಡುಗೆನ ಮಾಡಿ ತೋರಿಸ್ತೀವಿ ಮುರಳಿಯವರೇ ಅಂತ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮಸ್ಕಾರ ಮೇಡಮ್. ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ ಎಲ್ಲಿಂದ? ಬನ್ನೇರ್ಘಟ್ಟ ರೋಡ್. ಓಕೆ. ಊರು ಯಾವುದು? ಊರು ನೇಟಿವ್ ಬಂದ್ಬಿಟ್ಟು ದಾವಣಗೆರೆ. ನೇಟಿವ್ ದಾವಣಗೆರೆ. ಮದುವೆ ಮಾಡ್ಕೊಂಡು ಬಂದ್ಮೇಲೆ ಬೆಂಗಳೂರು ಬಂದಿದ್ದೀವಿ. ಯಜಮಾನ್ ಏನ್ ಮಾಡ್ತಾರೆ? ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್. ಓಕೆ. ಏನು ಅವ್ರ ಹೆಸರು? ಕಿರಣ್ ದೀಪಾಲಿ ಅಂತ. ಕಿರಣ್, ನಮಸ್ಕಾರ ಸರ್. ಎಷ್ಟು ಜನ ಮಕ್ಕಳು? ಒಬ್ಬ ಮಗನ? ಮಗಳು. ಎಷ್ಟನೇ ಕ್ಲಾಸು? ಅವಳು ಆದ್ಯ 6 ಮಂತ್ಸ್. 6 ಮಂತ್ಸಾ? ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು ಲಕ್ಷ್ಮಿ ಅವರು? ಅವಲಕ್ಕಿ ಚಾಟ. ಅವಲಕ್ಕಿ ಚಾಟ ಅದ್ಯಾದ್ರಿ ಇದು? ದಾವಣಗೆರೆ ಚಾಟ್ ಕೀಟ್ ಎಲ್ಲ ಮಾಡಲ್ವಲ್ಲ? ಗಿರ್ಮಿಟ್ಟು ಬರ್ಮಿಟ್ ಎಲ್ಲ ಮಾಡ್ತಾರೆ. ಇದ್ಯಾವ್ದು ಇದು ಚಾಟ್? ಇದು ಅವಲಕ್ಕಿನ ಡೀಪ್ ಫ್ರೈ ಮಾಡ್ಬಿಟ್ಟು ಮಾಡುವಂತದ. ಓಕೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಅವಲಕ್ಕಿ ಚಾಟ್ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಕಡಲೆಕಾಯಿ ಬೀಜ, ಇದಕ್ಕವರೆ ಬೇಳೆ, ಹುರಿಗಡಲೆ, ಒಣಮೆಣಸಿನಕಾಯಿ, ಒಣ ಕೊಬ್ಬರಿ ಚೂರು, ಗೋಡಂಬಿ, ದ್ರಾಕ್ಷಿ, ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಇಂಗು, ಅಚ್ಚ ಖಾರದ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಪಾಪ ಬೇಕಾದಷ್ಟು ಐಟಮ್ ತಂದ್ಬಿಟ್ಟಿದ್ದೀರಾ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನಂಗೆ ಕರ್ಕೊಳಕ್ಕೆ ಬಾಂಡ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾರಿಗಿಷ್ಟ ಇದು? ಇದು ಚಾಟ್ಸ್ ಒಂದು ಟ್ರೆಡಿಷನಲ್ ಡಿಶ್ ನಮ್ಮ ಮನೇಲಿ. ಅವರೆಕಾಳು ಸೀಸನ್ ಬಂತು ಅಂದ್ರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಮಾಡೇ ಮಾಡ್ತಾರೆ. ಎಣ್ಣೆಲ್ಲ ಕರಿಯೋದೇ ಒಂದು ಕೆಲಸ ಅಂತ ಕಾಣುತ್ತಲ್ವಾ? ಓಕೆ. ಏನ್ ಮಾಡ್ತೀರಾ ಯಜಮಾನ್ರಿಗೆ ಸ್ಪೆಷಲ್ ಆಗಿ ನೀವು? ನಾನು ರೈಸ್ ಐಟಮ್ಸ್, ಆಮೇಲೆ ಪನ್ನೀರ್ ಐಟಮ್. ದಾವಣಗೆರೆ ಅಂದ್ರೆ ವೆಜ್ಜು? ಹಾ, ವೆಜ್ ತಾನೇ? ಗೊತ್ತ್ರಿ ನಮ್ಗೆ. ನಿಮ್ ಪ್ರೋಗ್ರಾಮ್ ಇಂದ ಇನ್ಸ್ಪೈರ್ ಆಗ್ಬಿಟ್ಟು ನನ್ನ ತಮ್ಮ ಅವಾಗ ನಮ್ಮ ಅಮ್ಮನ ಹತ್ರ ಎಲ್ಲ ಮಾಡಿಸ್ಕೊಂಡು ತಿಂತಾ ಇರ್ತಾನೆ. ನೋಡಿ, ತಿನ್ನಕ್ಕೆ ಇನ್ಸ್ಪೈರ್ ಆಗಿರೋದಾ ಅಥವಾ ಮಾಡಕ್ ಆಗಿರೋದಾ ಗೊತ್ತಾಗ್ತಾ ಇಲ್ಲ ನನಗೆ. ಅಂದ್ರೆ ರುಚಿಯಾಗಿ ಅದ್ ನೋಡ್ಬಿಟ್ಟು ತಿನ್ಬೇಕು ಅಂತ ಅನ್ಸುತ್ತೆ. ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತಿನ್ಬೇಕು ಅಂತ ಅನಿಸ್ಬೇಕು, ಅವಾಗಲೇ ಮಾಡಕ್ ಸಾಧ್ಯ. ತಿನ್ನದೇ ಅನ್ಸಿಲ್ಲ ಅಂದ್ರೆ ಮಾಡೋದು ಯಾರಿಗೆ, ತಿನ್ನೋದು ಯಾರು? ಎಣ್ಣೆ ಕಾದಿದೆ, ಏನ್ ಮಾಡ ಫಸ್ಟು? ಶೇಂಗಾ ಕರಿಬೇಕಾ? ಹಾಕೊಳ್ಳಿದ್ರು ಶೇಂಗಾನ. ಯಜಮಾನ್ ನಾನ್ ವೆಜ್ ತಿನ್ನಲ್ವಾ? ಅವ್ರು ಹೇಳಿರಲ್ಲ ಅಷ್ಟೇ ನಿಮ್ಗೆ? ಇಲ್ಲ ಬೇಜಾನ್ ಇಷ್ಟ ಚಿಕನ್ ಕಂಡ್ರೆ ಅವ್ರಿಗೆ. ಏನು ಅವ್ರ ಹೆಸರು ಹೇಳಿ? ಕಿರಣ್ ಅಂತ. ಅವ್ರು ಹೇಳಿದ್ವಲ್ಲ, ಕಿರಣ್ ಹೇಳಿದ್ರು ನನಗೆ. ಇಲ್ಲ, ಅವ್ರು ತಿನ್ನಲ್ಲ. ಸಿಕ್ಕಾಪಡೆ ಚಿಕನ್ ಕಂಡ್ರೆ ಇಷ್ಟ ಸರ್, ಮನೇಲಿ ಮಾತ್ರ ಹೇಳ್ಬೇಡಿ ಅಂತ ಹೇಳಿದ್ರು. ಇಲ್ಲ ಆ ಥರ ಏನಿಲ್ಲ. ಇವತ್ತು ಹೋಗ್ಬಿಟ್ಟು ಕೇಳಿ ನೀವು ತಿನ್ನಲ್ವಾ, ನೀವು ಕರೆಕ್ಟಾಗಿ ಹೇಳಿ ಅಂತ. ಆಮೇಲೆ ಹೇಳಿ ನನಗೆ. ಸಾಕಾ? ಹೇಳ್ಬಿಡಿ. ಓಹೋ, ಸಾಕಾ? ತೆಗ್ಬಿಡಿ. ಇದಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬೇರೆ ಎಲ್ಲ ಹಾಕೊಂಡು ಮಾಡ್ಕೋಬಹುದು. ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಸಾಕಷ್ಟೇನೆ? ಓಕೆ. ನಂತರ ಕರಿಬೇವು. ಸ್ವಲ್ಪ ಎಣ್ಣೆಲಿ ಬಿದ್ರೆ ಸಾಕಲ್ಲ, ಅದು ಗರಿ ಬಂದ್ಬಿಡುತ್ತೆ. ನೀವು ಓದಿದ್ದೆಲ್ಲ ದಾವಣಗೆರೆಯಲ್ಲಿ MBA ಮಾಡಿದ್ರಾ? ಕೆಲ್ಸಕ್ಕೆ ಹೋಗ್ತಾ ಇಲ್ಲ? ಹೋಗ್ತಾ ಇದ್ದೆ. ಈಗ ಮಗು ಆಗಿರೋದ್ರಿಂದ ಸ್ಟಾಪ್ ಮಾಡಿದ್ದೆ. ಈಗ ಒಣಕೊಬ್ಬರಿ. ಇದು ಸ್ವಲ್ಪ ಕೆಂಪಾದ್ರೆ ಸಾಕು.
ಸಾಕು ಅಷ್ಟೇನೆ. ಹಾಂ ಅಷ್ಟೇ. ಆಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ Okay. ಚೂರು ಕೆಂಪು ಮಾಡ್ಕೊತೀನಿ. ಹಾಕಿ ಒಂದೇ ಸರಿ ಬಂದ್ಬಿಡ್ತು. ಸಾಕು ಸಾಕು. ಸಾಕಲ್ಲ? ಹ್ಞೂ ಇದು ದ್ರಾಕ್ಷಿ ಹಾಕಿ ಒಣ ದ್ರಾಕ್ಷಿ. ನಂತರ ಇದು ದಪ್ಪ ಅವಲಕ್ಕಿ ಹಾಕಿ ನೋಡೋಣ. ಹಾಕಿ ಸಾಕಾ? ಅಷ್ಟೇನಾ? ಹಾಂ ಅಷ್ಟೇ. ಫ್ರೈ ಮಾಡಿ ಅಷ್ಟೇ. ಹಾಂ ಇಷ್ಟ. ಓ ವೆರಿ ಗುಡ್. ಬಂತಲ್ಲ ಎಲ್ಲ ನಿಮಗೆ. ಹಾಂ ಎಲ್ಲಿ ಎಣ್ಣೆಲಿ ಹಾಕಿದ ತಕ್ಷಣ ಹೆಂಗೆ ಬಂದ್ಬಿಡ್ತಲ್ಲ ಅದು? ಹಾಂ ಅಂದ್ರೆ ಎಲ್ಲಾನು ಇವಾಗ ಎಣ್ಣೆಲಿ ತೆಲಿಸ್ಕೊಂಡಿದೀವಿ. ಹಾಂ ಏನು ಮುಳುಗ್ಸಿ ಇವಾಗ. ಇದನ್ನೆಲ್ಲ ಫುಲ್ ಹಾಕಿ. ಬೌಲ್. ಇದೇನಿದು ನೀವು ಮಾಡ್ತಾ ಇರೋದು? ಅವಲಕ್ಕಿ ಚಾಟ್. ಅವಲಕ್ಕಿ ಚಾಟ ಹಾಂ ಇಟ್ಕೊಂಡು ತಿನ್ಬೋದಲ್ವ ಇದನ್ನ? ಹಾಂ ಇಟ್ಕೊಂಡು ತಿನ್ಬೋದು. ಹ್ಮ್ ಇದಕ್ಕೆ ಉಪ್ಪು ಹಾಕ್ತಾರೆ. ಹಾಕಿ ಮೇಡಮ್. ಸಾಕಾ ಅಷ್ಟೇ ಉಪ್ಪು? ಹಾಂ ಸಾಕು. ಓಕೆ. ಅಚ್ಕಾರದ ಪುಡಿ. ಎಸ್ ಅಚ್ಕಾರದ ಪುಡಿ ಸ್ವಲ್ಪ. ಆಮೇಲೆ ಅರ್ಶಿನದ ಪುಡಿ. ಅರ್ಶಿನ ಪುಡಿ ಸ್ವಲ್ಪ. ಆಮೇಲೆ ಇಂಗು. ಹಿಂಗ್ ಹಾಕ್ತೀರಾ ಇದಕ್ಕೆ? ಹಾಂ ಹಿಂಗೆ ಹಾಕ್ತೀವಿ. ಹಾಕಿ ಹಿಂಗಿನ ಫ್ಲೇವರ್ ಬಂದನೆ. ಓಕೆ ಓಹೋ ಓಕೆ ರೆಡಿ ಆಯ್ತಾ? ಹಾಂ 2 ಬೌಲ್ ಕೊಡ್ತೀರಿ ನಮಗೆ? ಹಾಂ ಕೊಡಿ. ವೆರಿ ಗುಡ್. ಇದು ಡ್ರೈ. ಇದು ಡ್ರೈ. ಓಕೆ ಓಕೆ ವೆರಿ ಗುಡ್. ಓಹೋ ಏನಿದು? ಫಸ್ಟು ಆನಿಯನ್, ಫೈನಲಿ ಚಾಪ್ಡ್ ಆನಿಯನ್. ಓಕೆ ಇದು ಚಾಟು. ಹಾಂ ಚಾಟ್. ಆಮೇಲೆ ಕ್ಯಾರೆಟ್ ತುರಿ, ಕಾಯಿ ತುರಿ, ಓಕೆ ಆಮೇಲೆ ಸ್ವಲ್ಪ ಕೊತ್ತಂಬರಿ. ಅವಲಕ್ಕಿ ಚಾಟ್ ರೆಡಿ. ಅವಲಕ್ಕಿ ಚಾಟು ಅವಲಕ್ಕಿ ಡ್ರೈ 2 ರೆಡಿ ಮಾಡಿ ಕೊಟ್ಟಿದ್ದಾರೆ ಲಕ್ಷ್ಮಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿ ಮಾಡಿದ್ರು. ಎಲ್ಲ ಒಂಥರ ಆರಾಮಾಗಿ ಇಟ್ಕೊಂಡು ಮಲ್ಲಿ ತಿನ್ನೋವಂಥದ್ದು. ನಿಮ್ಮ ಮಲ್ಲಿ ನೀವೇ ಇದನ್ನ ಎಣ್ಣೆಲಿ ಕರ್ ತಿಂದರೆ ಒಂಥರ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಟಫರ್ ವೇರ್ ಬಾಕ್ಸಲ್ಲಿ ಹಾಕಿಟ್ರೆ ಮೆತ್ಗೂ ಆಗಲ್ಲ, 1 ವಾರ ಯೂಸ್ ಮಾಡ್ಬೋದು. ಅದ್ಭುತವಾಗಲ್ವಾ? ಓಕೆ ಇದನ್ನ ಲಕ್ಷ್ಮಿ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಅವಲಕ್ಕಿ ಚಾಟ್ ಮಾಡುವ ವಿಧಾನ: ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಕಡಲೆಕಾಯಿ ಬೀಜ, ಹಿದಕವರೆ ಬೇಳೆ, ಹುರಿಗಡಲೆ, ಕರಿಬೇವು, ಒಣಮೆಣಸಿನಕಾಯಿ, ಒಣ ಕೊಬ್ಬರಿ ಚೂರು, ಗೋಡಂಬಿ, ದ್ರಾಕ್ಷಿ, ಅವಲಕ್ಕಿಯನ್ನು ಹಾಕಿ ಕರಿದುಕೊಳ್ಳಿ. ಎಲ್ಲವನ್ನು ಒಂದು ಬೌಲ್ಗೆ ಹಾಕಿ ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ, ಇಂಗು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣಕ್ಕೆ ಈರುಳ್ಳಿ, ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಅವಲಕ್ಕಿ ಚಾಟ್ ರೆಡಿ ಟು ಟೇಸ್ಟ್. ಏನು ಮಗಳ ಹೆಸರು? ಆದ್ಯ. ಆದ್ಯ. ಓಕೆ ಟೇಸ್ಟ್ ಮಾಡೋಣ. ಹಾಂ ಟೇಸ್ಟ್. ಯಾವ್ದು ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ? ಎರಡೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೋಡೋಣ. ಹಾಂ ಟೈಮ್ ಇದ್ರೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಟೈಮ್ ಇಲ್ಲ ಅಂದ್ರೆ ಹಿಂಗೆ. ಹಾಂ ಚಾಟ್ ಮಾತ್ರ ಅದ್ಭುತವಾಗಿದೆ, ಮಾತಾಡಂಗಿಲ್ಲ. ಹಿಂಗೆ ತಿಂದ್ರೆ ಚೆನ್ನಾಗಿರಲ್ಲ. ಹಾಂ ಓಕೆ ತುಂಬ ಸಖತ್ತಾಗಿ ಮಾಡಿದ್ದೀರಾ. ಒಳ್ಳೆ ಕಾಂಬಿನೇಷನ್ನು. ಹಿಂಗಿರೋ ಮಲ್ಲು ವೆಜ್ ಅಡುಗೆ ಮಾಡೋದು ಇಷ್ಟ. ನಿಮಗೋಸ್ಕರನೇ ನಾವು ವೆಜ್ ಬುಕ್ನ ರಿಲೀಸ್ ಮಾಡಿದ್ದೀವಿ. ಒಗ್ಗರಣೆ ಡಬ್ಬಿದು ಸಿಂಪ್ಲಿ ವೆಜ್ ಅಂತ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ಎಂಡೂರ ಹೋಮ್ ಅಪ್ಲೈನ್ಸಸ್, ಸಂಪಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ಕೂಡ ನಿಮಗಿದೆ. ಮಯಾಸ್ ಅವರು ಬೇಲ್ಪುರಿನ ರಸ್ತೆ ಬದಿಯಲ್ಲಿ ತಿಂದು ಆರೋಗ್ಯನ ಕೆಡಿಸ್ಕೋಬೇಡಿ, ಹೈಜಿನಿಕ್ ಆಗಿರೋದು ನ್ಯಾನೋ ಟೆಕ್ನಾಲಜಿನ ತಯಾರು ಮಾಡಿದ್ದೀವಿ. ಬೇಲ್ ಬಾರು ಇದನ್ನು ತಿನ್ನಿ ಅಂತ ಮಯಾಸ್ ಅವರು ನಿಮ್ಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಮಗೆ, ನಿಮ್ಮ ಮಗಳಿಗೆ, ನಿಮ್ಮ ಯಜಮಾನರಿಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಗೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಜಿ ನೆಟ್ವರ್ಕಿಂದ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆ. ಒಂಥರ ಕೇಳ್ತಿದ್ರೆ ಮಜಾ.
ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಿಮಗೂ ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಈಸಿಯಾಗಿ ಮಲ್ಲೆ ಮಾಡ್ಕೋಬೋದು ಅಂತ. ಇದನ್ನ ಖಾಲಿ ಮಾಡ್ತೀವಿ, ಅಲ್ಲಿ ತನಕ ನೀವು ತಗೊಳ್ಳಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಡುಗೆ ಮಾಡಕ್ ಬರುತ್ತೆ, ಅಡುಗೆ ಮಾಡ್ತೀವಿ ಮುರುಳಿ ಅಂತ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಚೇತನಾ. ಚೇತನಾ, ಏನ್ ಮಾಡ್ಕೊಂಡಿದ್ದೀರಾ? ಮೆಡಿಕಲ್ ಸೆಕೆಂಡ್ ಇಯರ್. ಮೆಡಿಕಲ್? ಏನ್ ಮೆಡಿಕಲ್ ಓದ್ತಾ ಇದ್ದೀರಾ? ಆಯುರ್ವೇದ. ಏನ್ ತಗೊಂಡಿದ್ದೀರಾ? ಡಾಕ್ಟರ್ ಆಗ್ತಿದ್ದೀರಾ? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಡಾಕ್ಟರ್ ಆಗ್ತಾ ಇದ್ದೀರಾ. ಡಾಕ್ಟ್ರೇ ಚೇತನಾ ಅವರೇ, ಹೇಳಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಕಡಲೆಕಾಯಿ ಬೀಜದ ಪಕೋಡ. ಪಕೋಡ ಮಾಡಕ್ ಬರುತ್ತಾ? ಅಡಿಗೆ ಮಾಡ್ತೀರಾ ಮನೇಲಿ? ಸುಳ್ಳು, ನಿಮ್ಮ ಅಮ್ಮ ಹೇಳ್ತಾರೆ ಏನು ಅಡಿಗೆ ಮಾಡಲ್ಲ ಅವಳು ಅಂತ. ನಮ್ಮಮ್ಮ ಯಾವಾಗ ಹೇಳಿದ್ರು? ಫೋನ್ ಮಾಡಿರಲ್ಲ? ಇಲ್ವಲ್ಲ. ನಿಮ್ಮಮ್ಮ ಅಲ್ವಾ ಅವ್ರು ಫೋನ್ ಮಾಡಿ? ಯಾರು ಮತ್ತೆ? ನಿಮ್ಮ ಪಕ್ಕ ಮೇಲೆ ಆಂಟಿ ಇರಬೇಕು. ಓ, ಅವ್ರಿಗೆ ಗೊತ್ತಿರಲ್ಲ ಬಿಡಿ. ಓಕೆ, ಅಡಿಗೆ ಎಲ್ಲ ಮಾಡ್ತೀರಾ ಮನೇಲಿ? ಪಕೋಡ ಮಾಡ್ತಾ ಇದ್ದೀರಾ? ಪಕೋಡ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಕಡಲೆಕಾಯಿ ಬೀಜದ ಪಕೋಡ ಬೇಕಾಗುವ ಸಾಮಗ್ರಿಗಳು: ಕಡಲೆಕಾಯಿ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಿರೋಟಿ ರವೆ, ಗೋಡಂಬಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸೋಂಪು, ಅಡುಗೆ ಸೋಡಾ, ಚಕ್ಕೆ, ಲವಂಗ, ಏಲಕ್ಕಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ತುಪ್ಪ ಯಾಕ್ರಿ ಪಕೋಡಕ್ಕೆ? ತುಪ್ಪ ಹಾಕಿ ಮಾಡ್ತೀರಾ? ಅಲ್ಲ ಗರ್ಗರಿಯಾಗಿ ಟೇಸ್ಟ್ ಬರಕ್ಕೋಸ್ಕರ ತುಪ್ಪ ಹಾಕಿ ಮಾಡೋದು. ಸ್ವಲ್ಪ ಪ್ರೊಡ್ಯೂಸರ್ ಮಂಡ ಮುಚ್ಕೊಂಡು ಹೋಗ್ಬಿಡ್ತಾನೆ. ಹೋಗ್ಲಿ ಬಿಡಿ, ನೋ ಪ್ರಾಬ್ಲಮ್. ಶುರು ಮಾಡುವ. ಫಸ್ಟ್ ಏನು ಕೊಡ್ಲಿ? ಫಸ್ಟ್ ಬಾಂಡ್ಲಿ. ಭಯ ಬೀಳ್ಬೇಡ್ರಿ, ನನಗೆ ಭಯ ಆಗುತ್ತೆ ನಿಮ್ ನೋಡಿದ್ರೆ. ಆರಾಮ ಮಾಡ್ರಿ, ಮಲ್ಲಿ ಹೆಂಗ್ ಮಾಡ್ತೀರ ಹಂಗೆ ಮಾಡ್ರಿ. ಮನೆ ಇರೋದಿಲ್ಲಿ? ರಾಮರ್ಥ ನಗರ್. ಡ್ಯಾಡಿ ಏನ್ ಮಾಡ್ತಾರೆ? ಅಪ್ಪ ಮ್ಯಾನೇಜರ್. ಓಕೆ, ಅಮ್ಮ ಹೌಸ್. ಅದೇನು ಆಯುರ್ವೇದ ಓದ್ಬೇಕು ಅಂತ ಇದಕ್ಕಿದಂಗೆ? ಅಪ್ಪ ಅಮ್ಮನ ಆಸೆ. ಓ, ಡಾಕ್ಟರ್ ಆಗ್ಬೇಕು. ಹೆಂಗೋ ಒಂದು ಡಾಕ್ಟರ್ ಆಗ್ಬಿಡು. ಡಾಕ್ಟರ್ ನನ್ನ ಮಗಳನ್ನ ತಿಳ್ಕೊಬೇಕು ಅಂತ ಆಸೆನಾ? ಓಕೆ, ಹಾಕೊಳ್ಳಿ, ಪರವಾಗಿಲ್ಲ, ನೋ ಇಶ್ಯೂ. 2 ಕಪ್ ಕಡಲೆ ಹಿಟ್ಟು ಫಸ್ಟ್ ಹುರ್ಕೋಬೇಕಾ ಕಡಲೆ ಹಿಟ್ಟನ್ನ? ನಿಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ ಇದು? ನಮ್ಮ ಮಾಮಿ. ನಿಮ್ಮ ಮಾಮಿ? ಕಡಲೆ ಹಿಟ್ಟು ಹುರ್ಕೊಂಡ್ ಮಾಡುವಂತ ಪಕೋಡ ನಾನು ಯಾವತ್ತೂ ನೋಡಿಲ್ಲ. ಇದೇ ನೋಡ್ತಾ ಇರೋದು. ಹುರ್ಕೊಳ್ಳಿ. ಆಮೇಲೆ ಇದು 2 ಕಪ್ ಹಾಕಿದ್ರೆ ಅಕ್ಕಿ ಹಿಟ್ಟು 1 ಕಪ್ ಹಾಕ್ತೀವಿ. ಹಾಕೊಳ್ಳಿ, ಪರವಾಗಿಲ್ಲ. ಆಯುರ್ವೇದ ಇವೆಲ್ಲ ತಿನ್ಬೋದಾ? ಏನ್ ಪ್ರಾಬ್ಲಮ್ ಇಲ್ವಾ? ಅರ್ಧ ಕಪ್ ಚಿರೋಟಿ ರವೆ ಹಾಕೊಳ್ಳಿ. ಇದು ಎಷ್ಟು ಹುರ್ಕೋಬೇಕು? ಸ್ವಲ್ಪ ಬಿಸಿ ಆಗೋ ಗಂಟ. ಬಿಸಿ ಆಗೋ ಗಂಟ ಹುರ್ಕೋಬೇಕಾ? ಏನೇನು ಅಡುಗೆ ಮಾಡೋದು ಕಲ್ತಿದ್ದೀರಾ ಕಷ್ಟಪಟ್ಟು ಮನೇಲಿ? ಕಷ್ಟಪಟ್ಟೆಲ್ಲ ಏನೂ ಇಲ್ಲ. ಬರುತ್ತೆ ಮಾಡಕ್ಕೆ? ಏನೇನು ಮಾಡ್ತೀರಾ? ವೆಜ್ ನಾನ್ ವೆಜ್ಜಾ? ವೆಜಿಟೇರಿಯನ್. ವೆಜಿಟೇರಿಯನ್ ನೀವು? ಓಕೆ. ಆಯುರ್ವೇದ ಅಲ್ಲಿ ಮೆಡಿಸಿನ್ಸ್ ಎಲ್ಲ ನಾವೇ ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೆ ಕಲಿತಾ ಇರೋದು ಇವಾಗ? ಇಲ್ಲ, 6th ಸ್ಟ್ಯಾಂಡರ್ಡ್ ಇಂದ ಮಾಡಿ. ಏನಪ್ಪ ಬರೋರೆಲ್ಲ ಇವತ್ತು 6th ಸ್ಟ್ಯಾಂಡರ್ಡ್ ಇಂದ ಮಾಡ್ತೀನಿ, 5th ಸ್ಟ್ಯಾಂಡರ್ಡ್ ಇಂದ ಮಾಡ್ತೀನಿ. ಓಹೋ, ಇದಿಷ್ಟು ಬೌಲ್ ಹಾಕೊಳ್ಳಿ. ಹುಷಾರು, ಕೈ ಸುಟ್ಕೋಬೇಡಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ರವೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದಾರೆ ಹೆಂಚಿನ ಮೇಲೆ ಹಾಕಿ. ಈಗ ತುಪ್ಪ ಬಿಸಿ ಹಾಕೊಳ್ಳಿ. 4 ಸ್ಪೂನ್ ತುಪ್ಪ ಹಾಕೊಳ್ಳಿ. ನಿಮ್ಮ ಮನೆ ಪಕ್ಕದ ಮನೆ ಆಂಟಿ ಹೇಳ್ತಾರೆ ಸಖತ್ತಾಗಿ ಹಾಡು ಹೇಳ್ತೀರಂತೆ ನೀವು? ಇಲ್ಲ, ಡ್ಯಾನ್ಸ್ ಮಾಡ್ತೀರಾ? ಹಂಗೆ ನಾ ಮಾಡ್ಸಕ್ಕಾಗಲ್ಲ. ಅಡುಗೆ ಮನೆ ತುಂಬಾ ಚಿಕ್ಕದು. 4 ಸ್ಪೂನ್ ತುಪ್ಪ ಹಾಕಿ. ಓಕೆ, ಸಾಕಾ? ಇದಕ್ಕೆ 1 ದಪ್ಪ ಈರುಳ್ಳಿ ಹಾಕೊಂಡಿದ್ದೀರಾ? ಓ, ಹಾಕಿ 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 ಈರುಳ್ಳಿ. ಆಮೇಲೆ ಎಣ್ಣೆ ಕಾಯಿ ಇಟ್ಕೋಬೇಕಾ ಅಥವಾ ಬೇರೆ ತರದಲ್ಲಿ ಮಾಡ್ತೀರಾ ಪಕೋಡ? ಎಣ್ಣೆ ಹಾಕಿ ಮಾಡತ್ತಾನೆ ಪಕೋಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಸೊಪ್ಸಿಗೆ ಸೊಪ್ಪು ಹಾಕೊಳ್ಳಿ ಮೇಡಮ್. ಇದಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳಿ. ಆಮೇಲೆ ಗೋಡಂಬಿ ಸ್ಮಾಲ್ ಪೀಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕೊಳ್ಳಿ, ಪರವಾಗಿಲ್ಲ, ನೋ ಇಶ್ಯೂ. ಮತ್ತೆ ಸೋಂಪು ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಕಂಪಲ್ಸರಿ ಏನಿಲ್ಲ. ಓಕೆ, ನಿಮ್ಮ ಆಯುರ್ವೇದ ಪ್ರಕಾರ ಸೋಂಪನ್ನ ತಿನ್ಬೇಕು. ಮತ್ತೆ ಉಪ್ಪು ಇಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ. ರುಚಿಗೆ ಜಾಸ್ತಿ ಉಪ್ಪಾಗ್ಬಿಡೋದು. ಈಗ ಮಿಕ್ಸಿಯಲ್ಲಿ ಇದನ್ನ ಪುಡಿ ಮಾಡ್ಕೋಬೇಕಾ? ಮಾಡ್ಕೊಳ್ಳಿ. ಅದು ಹುರ್ಕೊಂಡಿದೀವ ನಾವು, ಹುರಿದಿರುವಂತ ಕಡಲೆಕಾಯಿ ಬೀಜ. ಓಕೆ, ಪರವಾಗಿಲ್ಲ, ಹಾಕಿ. ಹುರಿದಿರೋ ಕಡಲೆಕಾಯಿ ಬೀಜ, ಹುರಿದು ಪುಡಿ ಮಾಡಿರುವಂತ ಕಡಲೆಕಾಯಿ ಬೀಜ. ಆಮೇಲೆ ಮತ್ತೆ ಸ್ವಲ್ಪ ಸೋಡಾ, ಅಡಿಗೆ ಸೋಡಾ ಹಾಕಿ. ಈ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಅದು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಾಕಕ್ಕ? ಮಾಡಿ 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 ಮಾಡಿ. ಒಂದ್ ಸ್ವಲ್ಪ ಶುಂಠಿ,
ಹಾಕಿ. ಶುಂಠಿ ಮತ್ತೆ 2-3 ಬೆಳ್ಳುಳ್ಳಿ, ಓಕೆ 3-4 ಮೆಣಸಿನ್ಕಾಯಿ, ಓಕೆ. ಮತ್ತೆ ಮತ್ತೆ ಚಕ್ಕೆ, ಲವಂಗ, ಏಲಕ್ಕಿ. ಚಕ್ಕೆ ಲವಂಗ ಏಲಕ್ಕಿನ ಪಕೋಡಕ್ಕ ಟೇಸ್ಟ್ಗೆ ಸ್ವಲ್ಪ ಇಷ್ಟ ಆದರೆ ಸಾಕು. ಹಾಕಿ. ಚಕ್ಕೆ 2 ಲವಂಗ, 2 ಲವಂಗ, 1 1 ಏಲಕ್ಕಿ. ಪೌಡ್ರ್ ಮಾಡ್ತೀರಾ? ಹಾಂ. ಆಯ್ತಾ? ಖಾರ ರೆಡಿ ಆಯ್ತು. ಖಾರ ವಿತ್ ಮಸಾಲ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಡಾಕ್ಟ್ರೆ? ಫ್ರೀ ಟೈಮೇ ಇಲ್ಲ ನಮಗೆ, ಫ್ರೀ ಟೈಮೇ ಇಲ್ವಾ? ಅಯ್ಯೋ, ಬರೀ ಓದ್ಬೇಕು. ಬರೀ ಓದ್ಬೇಕು. ಇದನ್ನ ಕಲ್ಸ್ಕೋಬೇಕು. ಕಲ್ಸಿ ಕಲ್ಸಿ. ಗಟ್ಟಿ ಕಲಿಸ್ಬೇಕಾ? ನೀರನ್ನು ಕಲಿಸ್ಬೇಕಾ? ಗಟ್ಟಿಯಾಗಿ. ಅದೇನ್ರಿ ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು ಚೇತನ? ನಿಮ್ಮ ಅಪ್ಪ ಏನೋ ಹೇಳ್ತಾ ಇದ್ರು ನಮ್ಮ ಮಗಳೇನೋ ಮಾಡ್ತಾರೆ ಅಂತ. ಇಲ್ಲ, ಡಾನ್ಸ್ ಕ್ಲಾಸ್ ಹೇಳ್ಕೊಡ್ತೀನಿ, ಹಾ, ಮತ್ತೆ ಪೇಂಟಿಂಗ್ ಸೇಲ್ ಮಾಡ್ತೀನಿ, ಎಕ್ಸಿಬಿಷನ್. ಅದೇನೋ ಹಂದಿ ಜ್ವರಕ್ಕೇನೋ ಔಷಧಿ ಕಂಡಿದ್ದೀರಂತೆ ನೀವು? ಕನ್ನಡದಿಲ್ಲ, ಟ್ರೀಟ್ ಮಾಡ್ಬೇಕು ಅಂತ ಆಸೆ, ಬಟ್ ನನ್ ಟ್ರೀಟ್ ಮಾಡಬೇಕು ಅಂತ ಆಸೆ, ಇನ್ನ ನಮ್ಮ ಮಾಡಿಲ್ಲ. ಟೀಚರ್ಸ್ ಕಡೆಯಿಂದ, ನಮ್ಮ ಕಾಲೇಜ್ ಟೀಚರ್ಸ್ ಕಡೆಯಿಂದ. ಏನ್ ಮಾಡ್ಬೇಕು ಅದಕ್ಕೆ? ನಾವು ಹಂದಿ ಜ್ವರ ಬಂದಿರೋ ನಿಮ್ಮ ಹತ್ರ ಕರ್ಕೊಂಡ್ ಬರ್ಬೇಕಾ? ಓನ್ಲಿ ನಮ್ಮ ಕರ್ನಾಟಕದಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಬೇಕು. ತುಂಬಾ ಜನ ನರಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡೋಣ? ನಮ್ಮ ಕಾಲೇಜಿಂದ ಸಹಾಯ ಮಾಡಬೇಕು ಅಂತ ನನ್ನ ಆಸೆ. ಕರೆಕ್ಟ್. ಏನ್ ಮಾಡ್ತೀರಿ ಹೇಳಿ? ನಿಮ್ ಕಾಲೇಜಿಂದ ಇವಾಗ ಜ್ವರ ಬಂದಿರೋರೆಲ್ಲ ನಿಮ್ಮ ಆಸ್ಪತ್ರೆಗೆ ಇಲ್ಲ ಬರ್ಬೇಕಾ? ಇಲ್ಲ, ನಾವಲ್ಲಿ ಹೋಗಿ ಟ್ರೀಟ್ ಅವ್ರು ಬರಕ್ಕೆ ಏನ್ ಒಂದೊಂದು ಏರಿಯಾಗೆ ಬರುತ್ತಾ ಅದು? ಎಲ್ಲೋ ಒಂದೊಂದ್ ಕಡೆ ಬರ್ತೀರಿ ಡಾಕ್ಟ್ರೆ? ಒಂದೊಂದು ಏರಿಯಾಗೆ ಬಂದಿದೆ. ಯಾವ ಏರಿಯಲ್ಲಿ ಬಂದಿದ್ಯೋ? ಸಾಗರ್ ತಾಲೂಕು, ಶಿವಮೊಗ್ಗ ಅಲ್ಲಿ ಎಲ್ಲಾರ್ಗು ಬಂದ್ಬಿಟ್ಟಿದ್ಯಾ ಅಲ್ಲಿ? ಮೋಸ್ಟ್ ಆಫ್ ದಮ್. ಮತ್ತೆ ಹೋಗಿ ಅಲ್ಲಿಗೆ ಹೋಗದ್ ತಾನೆ? ಬಟ್ ನಾನು ಇನ್ನೂ ಡಾಕ್ಟರ್ ಆಗಿಲ್ಲ. ಛೇ, ಆಯ್ತು, ನೀವು ಡಾಕ್ಟರ್ ಆಗೋಷ್ಟ್ರಲ್ಲಿ ಹಂದಿ ಜ್ವರ ಇರಲ್ಲ ಬಿಡ್ರಿ, ನೋಡ್ಕೋಣ. ಆಯ್ತಾ? ಬಿಡ್ತೀರಾ? ಎಣ್ಣೆ ಕಾದಿದೆ ಬಿಡಿ. ಇದು ಸ್ಮಾಲ್ ಉಂಡೆ ಹೆಂಗೋ ಬಿಡ್ರಿ, ತಿನ್ನೋದು ನಾನ್ ತಾನೆ, ಬಿಡ್ರಿ, ಆಮೇಲೆ ನೋಡ್ಕೋಣ. ಹುಷಾರ್ರಿ, ಕೈಗೆ ನೀವು ಒಳಗೆ ಬಿಟ್ಬಿಟ್ಟಿರ ಗ್ರಾಚಾರ. ನಿಮ್ಗೋಸ್ಕರ ಅಯ್ಯಪ್ಪ, ಫೈನಲಿ ಏನಿದೆ? ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜದ ಪಕೋಡ ರೆಡಿ ಆಗೋಯ್ತು ಫೈನಲ್ ಆಗಿ. ಪ್ರೊಸೀಜರ್ ಎಲ್ಲ ಚೆನ್ನಾಗಿತ್ತು, ಮಾಡೋ ಪ್ರೊಸೀಜರ್ಲೇ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಎಲ್ಲೋ ನರ್ವಸು, ಎಲ್ಲೋ ತಪ್ಪಾಗ್ಬಿಡುತ್ತೇನೋ ಭಯ, ಇನ್ನೇನೋ ಆ ಥರದ್ದೆಲ್ಲ ಬಿಟ್ಟರೆ ಮಾಡಿರೋಂಥ ಕ್ರಮ ಎಲ್ಲ ಚೆನ್ನಾಗಿತ್ತು. ಓಕೆ, ಚೇತನ ಅವರು, ಡಾಕ್ಟ್ರು ಚೇತನ ಆಗುವಂಥವ್ರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಪಕೋಡ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಡಲೆಕಾಯಿ ಬೀಜದ ಪಕೋಡ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ ಹಾಕಿ ಹುರಿದು ಬೌಲ್ಗೆ ಹಾಕಿ, ಜೊತೆಗೆ ಬಿಸಿ ಮಾಡಿದ ತುಪ್ಪ, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಸೋಂಪು, ಉಪ್ಪು, ಹುರಿದು ಪುಡಿ ಮಾಡಿದ ಕಡಲೆಕಾಯಿ ಬೀಜ, ಅಡುಗೆ ಸೋಡಾ, ರುಬ್ಬಿದ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕಡಲೆಕಾಯಿ ಬೀಜದ ಪಕೋಡ ಸವಿಯಲು ಸಿದ್ಧ. ಚೇತನ, ಚೆನ್ನಾಗಿರುತ್ತಾ? ಗ್ಯಾರಂಟಿ 100%. ಕ್ರಿಸ್ಪಿಯಾಗಿದೆ, ಸ್ವಲ್ಪ ಮಸಾಲೆ ವಾಸನೆ ಬರ್ತಾ ಇದೆ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ಉಪ್ಪು ಜಾಸ್ತಿ ಆಗೋದು ಕಡಿಮೆ ಆಗೋದು ನಾವು ಕನ್ಸಿಡರ್ ಮಾಡಲ್ಲ. ನೋಡು, ಉಪ್ಪು ಜಾಸ್ತಿ ಆಗಿದೆ ನೋಡು. ತಿನ್ಕೋಬೋದು. ಓಕೆ, ಅಡುಗೆ ಕಲಿಯೋಕೆ ಇಷ್ಟನಾ? ಓಕೆ, ಅಡುಗೆ ಕಲಿಯೋಕೆ ಇಷ್ಟ, ಅಡುಗೆ ಕಲಿಬೇಕು, ವೆಜಿಟೇರಿಯನ್ ಅಡುಗೆಗಳನ್ನ ಮಾಡಬೇಕು ಅಂದರೆ ಇರೋದು ಒಂದೇ ಒಂದು ವೇ. ವೆಜ್ ಸ್ಪೆಷಲ್ ನಮ್ಮ ಒಗ್ಗರಣೆ ಡಬ್ಬಿಯ ವಿಶೇಷವಾದ ಅಡುಗೆಗಳನ್ನ ಆಯ್ದು ಪ್ರಿಂಟ್ ಮಾಡಿರುವಂಥದ್ದು. ಜಿ ಕನ್ನಡದವರ ಒಗ್ಗರಣೆ ಡಬ್ಬಿಯ ವಿಶೇಷವಾದ ವೆಜ್ ರೆಸಿಪಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ. ಓದ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಜೊತೆಗೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಇದಲ್ಲದೆ ಮಯ್ಯಾಸ್ ಅವರು ಬೇಲ್ಬಾರನ್ನು ಕೊಡ್ತಾ ಇದ್ದಾರೆ. ಕಾಲೇಜಲ್ಲಿ ಒಬ್ಳೇ ಇರ್ತೀಯಾ, ಬೇಜಾರಾಗುತ್ತೆ, ಬೇಲ್ಪುರಿ ತಿನ್ನಕ್ಕೆ ಈಚೆ ಬಿಡಲ್ಲ, ಆದರೂ ಬೇಲ್ಪುರಿ ತಿನ್ನಬೇಕು.
ಮಯಸ್ ಅವರ ಬೇಲ್ ಬಾರ್ ನಿನ್ಗೋಸ್ಕರ. ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಪಕೋಡವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಸಕ್ಕತ್ತಾಗಿದೆ ಪಕೋಡ, ಒಳ್ಳೆ ಪ್ರೊಸೀಜರ್ಲ್ಲಿ ಮಾಡಿದ್ದಾರೆ. ತುಂಬ ಜನಕ್ಕೆ ಈ ಥರ ಪಕೋಡ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಈರುಳ್ಳಿ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಇದು ಒಳ್ಳೆ ಪ್ರೊಸೀಜರಿಂದ ಮಾಡಿರ್ತಕ್ಕಂಥದ್ದು, ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ಖಾಲಿ ಮಾಡ್ತೀವಿ, ಇಲ್ಲಾಂದ್ರೆ ಅವ್ರ ಅಮ್ಮನೂ ಬಂದಿದ್ದಾರೆ, ಅವ್ರಿಗೊಂದು ಎರಡು ಕೊಡ್ತೀವಿ, ಅಲ್ಲಿ ತನಕ ನೀವು ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ಕಡೆಯದಾಗಿ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನೇಮ್ ಹೆಸರು? ಶರ್ಮಿಳಾ. ಶರ್ಮಿಳಾ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಓದ್ತಾ ಇದ್ದೀನಿ, ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಫೈನಲ್ ಇಯರ್ ಇಂಜಿನಿಯರಿಂಗ್ ಏನು ತೊಗೊಂಡಿದ್ದೀರಿ? ENC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಯಾವ ಕಾಲೇಜಲ್ಲಿ? ರಾಮಯ್ಯ ಕಾಲೇಜ್. ರಾಮಯ್ಯ ಕಾಲೇಜ್ ಮನೆಯಲ್ಲಿದೆ? ಮಲ್ಲೇಶ್ವರಂ. ಮನೆ ಮಲ್ಲೇಶ್ವರಂಲಿದೆ, ರಾಮಯ್ಯ ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಕ್ಯಾಂಪಸ್ ಇಂಟ್ರೋ ಆಯ್ತಾ? ಹಾ ಆಯ್ತು. ಕೆಲಸ ಸಿಕ್ಕಿದ್ಯಾ? ಹಾ. ಎಲ್ಲಿ ಸಿಕ್ಕಿದೆ? ಅಸೆಂಚರ್. ವೆರಿ ಗುಡ್. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಅಡುಗೆ ಮಾಡಕ್ ಬರುತ್ತಾ? ಹಾ. ಐ ಸುಳ್ಳು, ನಿಮ್ಮ ಅಮ್ಮ ಹೇಳ್ತಾರೆ ಏನು ಮಾಡಕ್ ಬರಲ್ಲ ಅವಳಿಗೆ ಅಂತ. ನಿಮ್ಗೇನು ಬರುತ್ತೆ? ಏನೇನು ಮಾಡ್ತೀರಾ? ಅಂದ್ರೆ ಈ ತರ ಸ್ನಾಕ್ ಐಟಮ್ಸ್ ಆ ಥರ ಎಲ್ಲ ಮಾಡ್ತೀನಿ. ಓಕೆ. ಇನ್ ಮಾಮೂಲಿ ಬೇಸಿಕ್ ಐಟಮ್ಸ್ ಲೈಕ್ ರೈಸ್, ಆಮೇಲೆ ಕಾಫಿ, ಟೀ, ದೋಸೆ, ಇಡ್ಲಿ ಆ ಥರದೆಲ್ಲ ಮಾಡ್ತೀನಿ. ಓಕೆ, ಇವತ್ತೇನು ಮಾಡ್ತಿದ್ದೀರಾ? ಇವತ್ತು ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚೀಸ್, ಬ್ರೆಡ್, ಬೆಣ್ಣೆ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಟೊಮೆಟೊ ಸಾಸ್, ಉಪ್ಪು. ಇಷ್ಟಿದೆ ಸಾಕಾ? ಹಾ, ಸಾಕು. ಶುರು ಮಾಡುವ. ಇಂಗ್ರೀಡಿಯೆಂಟ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ, ತುಂಬಾ ಸಿಂಪಲ್. ಆಮೇಲೆ ಪಿಜ್ಜಾ ತರಾನೇ ಟೇಸ್ಟ್ ಬರುತ್ತೆ ಇದು, ಆದ್ರೆ ಪಿಜ್ಜಾ ಅಲ್ಲ. ಪಿಜ್ಜಾ ಅಲ್ಲ. ಓಕೆ, ನೋ ಪ್ರಾಬ್ಲಮ್. ಸೊ ಎಲ್ಲ ಚಿಕ್ಕ ಮಕ್ಕಳು ಎಲ್ಲರೂ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಶುರು ಮಾಡುವ. ಏನು ಕೊಡ್ಲಿ ಫಸ್ಟು? ಫಸ್ಟು ತವಾ ಮತ್ತೆ ಪ್ಯಾನ್ ಎರಡು ಸೈಮಲ್ಟೇನಿಯಸ್ ಆಗಿ. ಮತ್ತೆ ಏನು ಮಾಡ್ತೀರಾ? ಕಾಲೇಜಿಂದ ಎಷ್ಟು ಗಂಟೆ ಎಷ್ಟು ಕಾಲೇಜ್ ಇತ್ತು ಇಷ್ಟು ದಿನ? ಇಷ್ಟು ದಿನ 9 to 3 ಇತ್ತು. Okay. ಇವಾಗ ಫೈನಲ್ ಸೆಮ್ ಅಲ್ಲಿ ಅಷ್ಟು ಇರಲ್ಲ. ಫ್ರೈಡೆ ಸ್ಯಾಟರ್ಡೇಸ್ ಮಾತ್ರ ಕಾಲೇಜ್ ಇರುತ್ತೆ. ಓಕೆ. ಮಿಕ್ಕಿದ 4 days ಹಾಲಿಡೇ. ಹಾಲಿಡೇ. ಓಕೆ, ಹಾಕೋಬಹುದು. ಇದು ಬೆಣ್ಣೆ ಹಾಕ್ತಾ ಇದೀನಿ, ಫ್ರೈ ಮಾಡ್ಕೊಂಡು ಸ್ವಲ್ಪ. ಇದು ಕ್ಯಾಪ್ಸಿಕಮ್. ಓಕೆ. ಆಕ್ಚುಲಿ ಅವನಲ್ಲಿ ಮಾಡ್ಬೇಕು ಇದನ್ನ, ಬಟ್ ಹಿಂಗೂನು ಮಾಡ್ಬೋದು. ಓಕೆ. ಸ್ವಲ್ಪ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ, ಹಸಿ ಇದಕ್ಕಿಂತ. ಕಾಲೇಜೆಲ್ಲ ಹೇಳ್ತಾರೆ ಶರ್ಮಿಳಾ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ. ಅಂದ್ರೆ ಅಷ್ಟೊಂದೇನು ಚೆನ್ನಾಗಿ ಬರಲ್ಲ, ಕೆಟ್ಟದಾಗ ಅಂತಿರಲ್ಲ, ಸ್ವಲ್ಪ ಕೇಳ್ಬೋದಲ್ವಾ? ಕೇಳೋ ತರ. ಪರಲ್ಲ, ಹೇಳಿ ಒಂದು ಆಟ ನೋಡೋಣ. ಓಂಕಾರ ರೂಪಿಣಿ ನಿರಂಜನಿ ಶಾರದಯೇ ಬ್ರಹ್ಮನ ರಾಣಿ ಓಂಕಾರ ರೂಪಿಣಿ ಕರದಲ್ಲಿ ವೀಣಾ ಪುಸ್ತಕ ಹಿಡಿದು ಕಣ್ಣಿಗೆ ಹರುಷದಿ ದರುಶನವೀಯುತೆ ಜಗದ ಜನರಿಗೆಲ್ಲ ವಿದ್ಯೆಯ ಪಾಲಿಪ ಜಗದ ಜನರಿಗೆಲ್ಲ ವಿದ್ಯೆಯ ಪಾಲಿಪ ಶಾರದ ದಾಸಿ ವಂದಿಪೆ ಭಗವತಿ ಓಂಕಾರ ರೂಪಿಣಿ. ಸಖತ್ತಾಗಿ ಆಡ್ತೀರಾ, ಇದಕ್ಕೇನೆ ಯಾಕೆ ಚೆನ್ನಾಗಿ ಆಡ್ತಾರೆ, ಬೇಕಾದಷ್ಟು ಆಯ್ತು. ನೆಕ್ಸ್ಟ್ ಚಿಲ್ಲಿ ಹಾಕೊಂಡ್ಬಿಡೋಣ. ಹಾಕ್ಬಿಡಿ. ದಪ್ಪ ಮೆಣಸಿನ್ಕಾಯಿ ಹಾಕಿದೀವಿ, ಕ್ಯಾಪ್ಸಿಕಮ್ಮು, ಈಗ ಚಿಲ್ಲಿ ಹಾಕ್ತಾ ಇದೀವಿ. ಎಸ್. ನೆಕ್ಸ್ಟ್ ಅಲ್ಲಿ ಸೈಡಲ್ಲಿ ಇದನ್ನ ಬ್ರೆಡ್ನ ಲೈಟಾಗಿ ಟೋಸ್ಟ್ ಮಾಡ್ಕೊಂಬಿಡೋಣ. ಏನು ಬೆಣ್ಣೆ ಹಾಕ್ಬೇಕಾ? ಹಂಗೆ ಟೋಸ್ಟಾ? ಬೆಣ್ಣೆ ಬಿಡಿ, ಅದೇನು ಆಗ್ತಾ ಇರುತ್ತೆ ಅದಾಗ್ತಾ ಇರುತ್ತೆ ಬಿಡಿ, ಡೋಂಟ್ ವರಿ. ಓಕೆ, ಇದು ಆಫ್ ಮಾಡಿಬಿಡಿ, ಸಾಕು. ಸಾಕು, ಅದಷ್ಟೇನಾ? ಹಾಂ, ಸಾಕು. ಚಿಲ್ಲಿ ಹಂಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ. ಸೊ ಇವಾಗ ಬ್ರೆಡ್ನ ಲೈಟಾಗಿ ಟೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಮಾಡ್ಕೊ, ಹಾಕೋಬೋದು, ಹಾಕೊಳ್ಳಿ. ಅಂದ್ರೆ ಇಲ್ಲಿ ನಾವು ಏನ್ ಮಾಡಿದೀವಿ, ಬೆಣ್ಣೆ ಹಾಕಿ ಕ್ಯಾಪ್ಸಿಕಮು ಮತ್ತೆ ಚಿಲ್ಲಿನ ಫ್ರೈ ಮಾಡ್ಕೊಂಡಿದೀವಿ. ಅಲ್ಲಿ ಬೆಣ್ಣೆ ಹಾಕಿ ನಾವು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತೀವಿ. ವೆರಿ ಸಿಂಪಲ್. ಬಂಕೆಲ್ಲ ಕಡಿಮೆನಾ ಕಾಲೇಜ್ಗೆ? ಇರ್ಲಿಲ್ವಾ? ತುಂಬಾ ಮಾಡ್ತೀವಿ. ಮಾಡ್ತೀರಾ? ವೆರಿ ಗುಡ್. ಸಾಕಾ? ಇನ್ನೂ ಜಾಸ್ತಿ ಆಗ್ಬೇಕು. ಇನ್ನೊಂದು ಸ್ವಲ್ಪ ಆಗಲಿ. ಓಕೆ, ಇಷ್ಟ ಆಗ್ಬೇಕಲ್ಲ, ಅಟ್ಲೀಸ್ಟ್ ಇಷ್ಟಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಪ್ಯಾನಲ್ಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಟೋಸ್ಟ್ ಆದ್ರೆ ಬೆಟರ್. ಓನ್ಲಿ ಆಮೇಲೆ ಮಿಕ್ಸಿಂಗ್ ಅಂಡ್ ಈಟಿಂಗಾ? ಹಾಂ, ಅಂದ್ರೆ ಆಮೇಲೆ ಮತ್ತೆ ಚೀಸ್ ಎಲ್ಲ ಹಾಕ್ತೀವಲ್ಲ, ಸ್ವಲ್ಪ ಕರಗಬೇಕು, ಅವಾಗ ಬಿಸಿ ಮಾಡ್ಬೇಕು ತಿರ್ಗಾ? ಹಾಂ, ಬಿಸಿ ಮಾಡಿ. ಸಾಕಿದು. ಸಾಕಾ? ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಏನು ಅಮ್ಮ ಏನು ಚೆನ್ನಾಗಿ ಮಾಡ್ಕೊಡ್ತಾರೆ? ತುಂಬಾ ಚೆನ್ನಾಗಿ, ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಮಾಡೋದು.
ನನಗೆ ಹಬ್ಬದ ಊಟ ಇಷ್ಟ, ಒಬ್ಬಟ್ಟು ಎಲ್ಲ ಮಾಡ್ತಾರಲ್ಲ ಅದು ತುಂಬಾ ಇಷ್ಟ. ವೆಜ್ಜಾ ನಾನ್ ವೆಜ್ಜಾ? ವೆಜ್. ನಾನ್ ವೆಜ್ ತಿಂದಿಲ್ವಾ? ಓಕೆ, ನೆಕ್ಸ್ಟ್ ಅಷ್ಟೇ, ಇದನ್ನ ತೆಗೆದ್ಬಿಡೋಣ, ಸ್ಟಫ್ ಮಾಡ್ಕೊಳ್ಳೋಣ. ಸ್ಟಫಿಂಗ್ ರೆಡಿ ಮಾಡ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ ಕೊಟ್ಟೆ. ಏನದು? ಇದು ಚೀಸು, ಗ್ರೇಟ್ ಮಾಡಿರೋ ಚೀಸು. ಓಕೆ, ಮೊಜರೆಲ್ಲಾ ಚೀಸಾ? ಹಾ, ಚೀಸ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಅದು ಹಾಕೊಂಡು. ಇದು ಬೇಕಾ? ಓಕೆ, ದಪ್ಪ ಮೆಣಸಿನ್ಕಾಯಿ ಮತ್ತೆ ಖಾರದ ಮೆಣಸಿನ್ಕಾಯಿ ಎರಡನ್ನ ಬೆಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡಿರೋಂಥದ್ದು. ಏನಿದು? ಇದು ಪೆಪ್ಪರ್ ಪೌಡರ್. ಹಾಕೊಳ್ಳಿ, ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಖಾರ ಇಷ್ಟನಾ? ಹಾ, ಆಮೇಲೆ ಟಾಟಾ ಸಾಲ್ಟ್. ಓಕೆ, ರುಚಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಇದಕ್ಕೆ ಸ್ಟಫ್ ಮಾಡ್ಕೊಂಬಿಡೋಣ. ಮಾಡಿ. ಓಕೆ, ಅಂತೂ ಸಮ್ಮರ್ ಹಾಲಿಡೇಸ್ ಶುರು ಆಯ್ತು. ಮಕ್ಕಳಿಗೆಲ್ಲ ಈ ತರದೆಲ್ಲ ಇಷ್ಟ ಇವಾಗ. ಹಾ, ತುಂಬಾ ಇಷ್ಟ ಆಗುತ್ತೆ. ಪಿಜ್ಜಾ ತಕ್ಷಣ ಬೇಕು ಅಂದಾಗ ಈ ತರ ಮಾಡ್ಕೋಬಹುದು. ಇದ್ರ ಮೇಲೆ ಹಾಕೋಣಲ್ವಾ? ಹಾ, ಎಸ್, ಹ್ಯಾಂಡ್ ಮೇಡ್ ಪಿಜ್ಜಾ, ಹೋಮ್ ಮೇಡ್ ಪಿಜ್ಜಾ, ಏನ್ ಬೇಕಾದ್ರೆ ಹೇಳ್ಕೋಬಹುದು ಅಲ್ವಾ? ಹಾ, ಮಿನಿ ಪಿಜ್ಜಾ. ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್ ರೆಡಿ ಟು ಈಟ್. ಓಕೆ, ಕೊಡಿ. ಥ್ಯಾಂಕ್ ಯು ಶರ್ಮಿಳಾ ಅವರು. ಶರ್ಮಿಳಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಲ್ಲೇಶ್ವರಮಿಂದ ಬಂದು ಇನ್ನೇನು ಇಂಜಿನಿಯರ್ ಆಗೋ ಸಡಗರದಲ್ಲಿ ಇದ್ದಾರೆ. ಒಳ್ಳೆ ಒಂದು ಟೋಸ್ಟ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ತವಾದ ಮೇಲೆ ಬೆಣ್ಣೆ, ಬ್ರೆಡ್ ಹಾಕಿ ಎರಡೂ ಕಡೆ ರೋಸ್ಟ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ತುರಿದ ಚೀಸ್, ಫ್ರೈ ಮಾಡಿದ ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ರೋಸ್ಟ್ ಮಾಡಿದ ಬ್ರೆಡ್ ಮೇಲೆ ಇಟ್ಟು ಮತ್ತೆ ಬಿಸಿ ಮಾಡಿದರೆ ಟೊಮೆಟೊ ಸಾಸ್ ಜೊತೆ ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್ ರೆಡಿ ಟು ಈಟ್. ಓಕೆ ಶರ್ಮಿಳಾ, ಟೇಸ್ಟ್ ಮಾಡೋಣ. ಹಾ, ಮಾಡಿ. ಚೆನ್ನಾಗಿಲ್ಲ ಅಂದ್ರೆ? ಇಲ್ಲ, ಚೆನ್ನಾಗಿರುತ್ತೆ. ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ, ಬಂದಿದೆ ನೀವು ಅನ್ಕೊಂಡಂಗೆ. ಹಾ, ಒಬ್ಬರಿಗೆ ಗೊತ್ತಾಗಬೇಕು. ಅದ್ಭುತವಾಗಿ ಮಾಡಿದ್ದಾರೆ, ಯಾರಿಗೂ ಕಾಣಬಾರ್ದು. ಅವರೊಬ್ಬರು ಮಾತ್ರ ತೋರಿಸ್ತಾ ಇದೀನಿ ಎಷ್ಟು ಅದ್ಭುತವಾಗಿದೆ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದೆ ಹೆಸರೇ ಮರ್ತೋಯ್ತು. ಈ ಅದ್ಭುತವನ್ನ ನೋಡಿ ಹೆಸರೇ ಮರ್ತೋಗಿದೆ ನನಗೆ. ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್. ಓಕೆ, ಚಿಲ್ಲಿ ಚೀಸ್ ಬ್ರೆಡ್ ಟೋಸ್ಟ್ ಅನ್ನ ಓಕೆ, ಮಾಡಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಿನಿ ಪಿಜ್ಜಾ ಅಂತ. ಓಕೆ, ಮಿನಿ ಪಿಜ್ಜಾ ಅಂತ ಕರೆದ್ಬೋಣ. ಮಿನಿ ಪಿಜ್ಜಾ ತಿನ್ಬೇಕು. ಓಕೆ, ತುಂಬಾ ಚೆನ್ನಾಗಿದೆ. ಆದ್ರೆ ದಯವಿಟ್ಟು ಜಾಸ್ತಿ ಕಲರ್ ನೋಡ್ಬೇಡಿ, ಹಿಂದ್ಗಡೆ ಮುಂದ್ಗಡೆ ಮಾತ್ರ ನೋಡಿ. ತುಂಬಾ ಸಖತ್ತಾಗಿದೆ, ಪ್ರಾಬ್ಲಮ್ ಇಲ್ಲ, ಖುಷಿ ಕೊಡುತ್ತೆ. ಮಲ್ಲಿ ಮಾಡ್ಕೊಳ್ಳಿ. ಆದ್ರೆ ಎರಡು ಕಡೆನೂ ರೋಸ್ಟ್ ಮಾಡಕ್ ಹೋಗ್ಬೇಡಿ. ಯಾವ ಕಡೆ ಇದನ್ನ ಹಾಕೊಳ್ತೀರಾ ಚೀಸ್ನ ಮತ್ತೆ ಚಿಲ್ಲೀಸ್ನ, ಆ ಕಡೆ ಮಾತ್ರ ರೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ಆಮೇಲೆ ಹೆಂಚ್ ಮೇಲೆ ಹಾಕಿದ್ರೆ ಸರಿ ಇರುತ್ತೆ. ಎರಡು ಕಡೆನೂ ರೋಸ್ಟ್ ಮಾಡ್ಕೊಂಡ್ರೆ ಹಿಂಗಾಗ್ಬಿಡುತ್ತೆ. ನೋ ಇಶ್ಯೂ, ಪರವಾಗಿಲ್ಲ, ರುಚಿಯಾಗಿದೆ. ಸ್ಮಾಲ್ ಪಿಜ್ಜಾ ಮಕ್ಳಿಗಂತೂ, ನಿಮ್ಮ ದೊಡ್ಡವರಿಂದ ಮಕ್ಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಸಮ್ಮರ್ ಹಾಲಿಡೇ ಶುರು ಆಗಿದೆ, ಅದು ಇದು ತಿನ್ನಬೇಕು ಅಂತ ಇರ್ತಾರೆ. ಖಂಡಿತವಾಗ್ಲೂ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಶರ್ಮಿಳಾ, ಒಳ್ಳೆ ಪ್ರಯತ್ನ, ಚೆನ್ನಾಗಿದೆ. ಅದೇ ಮಾಡೋ ಇಂಟ್ರೆಸ್ಟಾ? ಸ್ನಾಕ್ಸ್ ಆ ಥರ ಅದೆಲ್ಲ ತುಂಬ ಇಂಟ್ರೆಸ್ಟ್. ಸ್ವೀಟು, ಸ್ನ್ಯಾಕ್ಸು, ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಿಮ್ಮನ್ನು ಬುಕ್ ಕೊಡ್ತಾ ಇದ್ದಾರೆ. ವೆಜ್ ರೆಸಿಪಿ, ಸಿಕ್ಕಾಪಟ್ಟೆ ವೆಜ್ ರೆಸಿಪಿ ಚೆನ್ನಾಗಿದೆ. ಥ್ಯಾಂಕ್ ಯು, ಎಲ್ಲ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಜೊತೆಗೆ ಎಂಡೂರಾ ಹೋಮ್ ಅಪ್ಲಯನ್ಸಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಬಹುಮಾನ ಕೊಡ್ತಿದ್ದಾರೆ. ಎಂಡೂರಾ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಬೇಲ್ಪುರಿ ಇಷ್ಟ? ಸಖತ್ ಇಷ್ಟ. ಓಕೆ, ಬೇಲ್ಪುರಿ ರಸ್ತೆ ಬದಿಲ್ಲ ತಿನ್ಬೇಡಿ. ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕಂದ್ರೆ, ಇನ್ನೇನು ಕಾಲೇಜ್ ಮುಗೀತಲ್ಲ, ಕೆಲಸಕ್ಕೆ ಹೋಗ್ಬೇಕಂದ್ರೆ ಒಂದು ವ್ಯಾನಿಟಿ ಬ್ಯಾಗ್ನಲ್ಲಿ ಹಾಕೊಂಡ್ರೆ ಸಾಕು. ಬೇಲ್ ಬಾರು ಈಕ್ವಲ್ ಟು ಒಂದು ಫುಡ್ಗೆ ಇದು ಈಕ್ವಲ್. ಮಯಾಸ್ ಅವರ ಬೇಲ್ ಬಾರ್ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ. ಮಿನಿ ಪಿಜ್ಜಾ ಅದ್ಭುತವಾಗಿ ಮಾಡಿದ್ದಾರೆ.
ಇದನ್ನ ಖಾಲಿ ಮಾಡೋದೆಲ್ಲ ಏನಿಲ್ಲ, ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿಯವರೇ ಪಿಜ್ಜಾ ಆಮೇಲೆ ತಿನ್ಕೊಳ್ಳಿ, ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸಾಕಷ್ಟು ಜನ ನಮಗೂ ಒಂದು ಅವಕಾಶ ಕೊಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೇಸ್ಬುಕ್ಕಿಗೆ ಹೋಗಿ, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಲೆಟ್ರ್ ಹಾಕಿ, ಸಿಕ್ತಾಗಿ ಹೇಳಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ತೋರಿಸ್ತೀವಿ. ಜೊತೆಗೆ ಎಲ್ಲ ಪುಸ್ತಕದ ಜನಪ್ರಿಯ ಪುಸ್ತಕದ ಅಂಗಡಿಗಳು, ಸಾಮಾನ್ಯ ಪುಸ್ತಕದ ಅಂಗಡಿಗಳಲ್ಲೂ ಕೂಡ ನಮ್ಮ ಒಗ್ಗರಣೆ ಡಬ್ಬಿಯ ವೆಜ್ ರೆಸಿಪಿಯ ಪುಸ್ತಕ ಸಿಗುತ್ತೆ. ತುಂಬ ಸಖತ್ತಾಗಿದೆ ಇದು, ವೆಜ್ ಅವ್ರಿಗೋಸ್ಕರ ಮಾಡಿರುವಂಥದ್ದು. ಏಪ್ರಿಲ್ 17ನೇ ತಾರೀಕಿಂದ ನಾನ್ ವೆಜ್ ರೆಸಿಪಿ ಬುಕ್ಕು ಕೂಡ ಸಿಗುತ್ತೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ಭಾಗವಹಿಸಿ, ಇಷ್ಟಪಟ್ಟು ನೋಡಿ, ಆರಾಮಾಗಿ ಕಲ್ತ್ಕೊಳ್ಳಿ ಅಡುಗೆನ. ಅಡುಗೆ ಬರದೇ ಇದ್ದವ್ರಿಗೆ ಅಡುಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿರೋರಿಗೆಲ್ಲನೂ ನಮ್ಮ ಒಗ್ಗರಣೆ ಡಬ್ಬಿ ಮತ್ತೆ ಸಿಗೋಣ. ಅಲ್ಲಿ ತನಕ